ಗೊತ್ತಾಗದೇ ಇದ್ದವರು ವಿಡಿಯೋ ಮೇಲೆ ಮತ್ತೊಮ್ಮೆ ಟಚ್ ಮಾಡಿ ಆ ಮೂಲಕ ಸೆಟ್ಟಿಂಗಲ್ಲಿ ಆಡಿಯೋ ಟ್ರ್ಯಾಕ್ ಬದಲು ಮಾಡಿಕೊಂಡ್ರೆ ಇಂಗ್ಲೀಷಿನಲ್ಲಿ ಬರ್ತಾ ಇದ್ದರೆ ಯೂಟ್ಯೂಬಿಂದ ಡಬ್ ಆಗಿದ್ದರೆ ಕನ್ನಡದಲ್ಲಿ ಮತ್ತೆ ಪ್ಲೇ ಆಗುತ್ತೆ. ಓಂ ಮಾತ್ರೇ ನಮಃ, ಓಂ ಮಾತೃಭ್ಯೋ ನಮಃ, ಓಂ ಪಿತ್ರೇ ನಮಃ, ಓಂ ಪಿತೃಭ್ಯೋ ನಮಃ, ಓಂ ಗುರುಭ್ಯೋ ನಮಃ, ಓಂ ಆಚಾರ್ಯೇಭ್ಯೋ ನಮಃ, ಓಂ ಮಹಾಗಣಪತಯೇ ನಮಃ, ಓಂ ಕುಲದೇವತಾ ಭೂದೇವಿ ಸಹಿತ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಉಮಾಮಹೇಶ್ವರಾಭ್ಯಾಂ ನಮೋ ನಮಃ. ಸಮಸ್ತ ಋಷಿ ಪರಂಪರೆಯನ್ನು, ಸಮಸ್ತ ಗುರು ಪರಂಪರೆಯನ್ನು ತಲೆಬಾಗಿ ನಮಿಸುತ್ತಾ ಸಮಸ್ತ ಮಿತ್ರ ವೃಂದಕ್ಕೆ ನಮಸ್ಕಾರಗಳು. ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು, ಎಷ್ಟು ಫೀಸ್ ಕಟ್ಟಬೇಕು, ಮತ್ತು ಜನ್ಮ ತಾರೀಕು ಇತ್ಯಾದಿಗಳು, ಜಾತಕ ಇಲ್ಲದಿದ್ದವರು ಏನು ಮಾಡಬೇಕು, ಹೇಗೆ ಸಂಪರ್ಕಿಸೋದು ಅಂದರೆ ನೀವು ಈ ಸಂಖ್ಯೆಗೆ ನಿಮ್ಮ ಹೆಸರನ್ನು ವಾಟ್ಸಪ್ ಮಾಡಿ ಮಾಹಿತಿ ಪಡೆಯಿರಿ. ಕಾರ್ತಿಕ ಮಾಸ 22/10/25ರಿಂದ 20/11/25ರವರೆಗೆ ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಈ ಕಾರ್ತಿಕ ಮಾಸದ ಶುಭಾಶಯಗಳು ತಮಗೆ. ಜ್ಯೋತಿಯನ್ನು ಬೆಳಗಿಸುವ ವಿಶೇಷವಾದಂತಹ ಮಾಸ ಕಾರ್ತಿಕ ಮಾಸ. ಜ್ಯೋತಿ ಮತ್ತು ಪರಮಾತ್ಮ ಮತ್ತು ನಮ್ಮ ಜ್ಞಾನ ಎಲ್ಲವೂ ಕೂಡ ಒಂದೇ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಪೂರ್ಣದಿಂದ ಪೂರ್ಣವನ್ನು ತೆಗೆದರೂ ಪೂರ್ಣ ಹಾಗೆಯೇ ಉಳಿಯುವಂಥದ್ದು ಪರಮಾತ್ಮ. ಅನೇಕ ಕೋಟಿ ಜೀವ ಜಂತುಗಳಲ್ಲಿ ಪ್ರವೇಶ ಮಾಡಿದರೂ ಮೂಲ ಪರಮಾತ್ಮ ಹಾಗೆ ಇರ್ತಾನೆ. ಹಾಗೆಯೇ ಅನೇಕ ಜ್ಯೋತಿಗಳನ್ನು ಒಂದೇ ಜ್ಯೋತಿಯಿಂದ ಬೆಳಗಿದಾಗ ಮೂಲ ಜ್ಯೋತಿ ಹಾಗೆ ಇರುತ್ತೆ. ಲಕ್ಷ ಜ್ಯೋತಿಗಳನ್ನು ಬೆಳಗಿಸಿದರೂ ಮೂಲ ಜ್ಯೋತಿ ಹಾಗೆ ಇರುತ್ತೆ. ಹಾಗೆಯೇ ನಮ್ಮ ಜ್ಞಾನವೂ ಕೂಡ ಅನೇಕರಿಗೆ ಹಂಚಿದಾಗ ಆ ಜ್ಯೋತಿ ಮೂಲ ಜ್ಞಾನ ಜ್ಯೋತಿ ಹಾಗೆ ಇರ್ತದೆ. ಹಾಗಾಗಿ ಪಾಪೋಪಿರಿಯತೆ ಏನ ತಮಸ್ಸೂರ್ಯೋದಯ ಯಥಾ ಆತ್ಮಜ್ಯೋತಿ ಪ್ರಕಾಶಾರ್ಥಂ ದೀಪಂ ನಿತ್ಯಂ ನಮಾಮ್ಯಹಂ. ಈ ಶ್ಲೋಕವನ್ನು ಕಾರ್ತಿಕ ಮಾಸದಲ್ಲಿ ಹೇಳ್ತಾ ಆ ಎಲ್ಲ ಪಾಪಗಳು ಕೂಡ ಸೂರ್ಯನ ಉದಯದಿಂದ, ಸೂರ್ಯನ ಬೆಳಕಿನಿಂದ ಕತ್ತಲೆ ಹೇಗೆ ನಿವಾರಣೆ ಆಗುತ್ತೋ ಹಾಗೆ ನಮ್ಮ ಅಜ್ಞಾನವೆಲ್ಲ ಕೂಡ ದೀಪ ಬೆಳಗುವುದರಿಂದ ಸಂಪೂರ್ಣವಾಗಿ ದೂರವಾಗಿ ನಮಗೆ ಎಲ್ಲ ರೀತಿಯಾದಂತಹ ಆತ್ಮಜ್ಯೋತಿ ಪ್ರಕಾಶಾರ್ಥಂ ದೀಪಂ ನಿತ್ಯಂ ನಮಾಮ್ಯಹಂ. ಆತ್ಮಜ್ಯೋತಿಯನ್ನು ಪ್ರಕಾಶ ಮಾಡಿಕೊಳ್ಳಿಕ್ಕಾಗಿ ಈ ನಿತ್ಯವೂ ಆ ದೀಪಜ್ಯೋತಿಯನ್ನು ನಮಿಸೋಣ. ಹಾಗಾಗಿ ದೀಪಾವಳಿ, ವೈಕುಂಠ ಚತುರ್ದಶಿ, ಧನ್ವಂತರಿ ಜಯಂತಿಯಂತಹ ಮಹಾಪರ್ವಗಳ ಶುಭಾಶಯಗಳು ಕೂಡ ತಮಗೆ. ಈ ಕಾರ್ತಿಕ ಮಾಸ ತಮಗೆ ಎಲ್ಲ ರೀತಿಯಾದ ಜ್ಞಾನ ಜ್ಯೋತಿಯನ್ನು ಬೆಳಗಿಸುವ ಮೂಲಕವಾಗಿ ಸಮಸ್ತ ವಿಧವಾಗಿ ಬಾಳಿನಲ್ಲಿ ಹೊಸ ಬೆಳಕು ಮೂಡುವಂತೆ ಮಾಡಲಿ ಎಂಬುವ ಆಶಯದೊಂದಿಗೆ ಈ ಕಾರ್ತಿಕ ಮಾಸದಲ್ಲಿ ಗೋಚಾರವನ್ನು ನೋಡೋಣ. 24/10/25 ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರವಾಗಿ ಆ ವೃಶ್ಚಿಕ ರಾಶಿಗೆ ಬುಧ ಪ್ರವೇಶ ಮಾಡುತ್ತಿದ್ದಾನೆ. ತೃತೀಯ ಶುಕ್ರವಾರದಂದು ಬುಧನ ಪ್ರವೇಶ. ಹಾಗೆ 27/10/25ರಂದು ಚತುರ್ಥಿಯ ದಿವಸ ಸೋಮವಾರದಂದು ಕುಜನು ವೃಶ್ಚಿಕ ರಾಶಿಗೆ ತುಲಾರಾಶಿಯಿಂದ ಪ್ರವೇಶ ಮಾಡುತ್ತಿದ್ದಾನೆ. ದ್ವಾದಶಿ ಭಾನುವಾರದಂದು ಅಂದರೆ 2/11/25ರಂದು ಕನ್ಯಾ ರಾಶಿಯಿಂದ ತುಲಾರಾಶಿಯನ್ನು ಶುಕ್ರನು ಪ್ರವೇಶ ಮಾಡುತ್ತಿದ್ದಾನೆ. ಹಾಗೆಯೇ ಭಾನುವಾರ ದ್ವಾದಶಿಯ ದಿನ ಸೂರ್ಯನು ವೃಶ್ಚಿಕ ರಾಶಿಯನ್ನು ತುಲಾರಾಶಿಯಿಂದ ಪ್ರವೇಶ ಮಾಡುತ್ತಿದ್ದಾನೆ. 16/11/25 ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ. ಹಾಗೆಯೇ 5/11/25 ಬುಧವಾರ ಕಾರ್ತಿಕ ಪೌರ್ಣಿಮೆ ಮೇಷರಾಶಿಯಲ್ಲಿ. 20/11/25 ಗುರುವಾರ ಅಮಾವಾಸ್ಯೆ ತುಲಾರಾಶಿಯಲ್ಲಿ. ಮುಂದೆ ನೋಡುವ ಮುನ್ನ ನಿಮಗೊಂದು ಸದವಕಾಶ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಹೇಗೆಂದರೆ ಶ್ರೀ ಸರಸ್ವತಿ ಧ್ಯಾನಂ ಅಂಡರಲ್ಲಿ #ಪೀಪಲನ್ನು ನಾವು ಪ್ರಾರಂಭಿಸಿದ್ದು. ವಾಟ್ಸಪ್ ಮತ್ತು RTIಯಲ್ಲಿ ಕ್ವಶನ್ ಪರ್ಸನ್ ಎಂಬುದಾಗಿ ನಿಮ್ಮ ನಂಬರ್ ಅಪ್ಲೋಡ್ ಆಗ್ತಾ ಹೋಗುತ್ತೆ, 1 2 3 ಎಂಬುದಾಗಿ. ನಿಮ್ಮ ಪ್ರಶ್ನೆಯನ್ನು ಸರಸ್ವತಿ ಧ್ಯಾನಕ್ಕೆ ಸಂಬಂಧಿಸಿದ ಯಾವುದೇ ಸಂದೇಹವನ್ನು ಪ್ರಶ್ನೆ ಮೂಲಕವಾಗಿ ನಿಮ್ಮ ಊರು, ನಿಮ್ಮ ಪ್ರೊಫೆಷ್ನಲ್ ಮತ್ತು ನಿಮ್ಮ ಹೆಸರನ್ನು ನೀವು ಹೇಳುವ ಮೂಲಕ ಒಂದು ವಿಡಿಯೋ ಕ್ಲಿಪ್ಪನ್ನು ನಮಗೆ ಕಳಿಸಿದರೆ ಆ ವಿಡಿಯೋ ಕ್ಲಿಪ್ ಜೊತೆಗೆ ನಿಖರವಾದ ಉತ್ತರದ ಒಂದು ವಿಡಿಯೋವನ್ನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತೇವೆ #ಪೀಪಲ್ ಅಂಡರಲ್ಲಿ. ಹಾಗಾಗಿ ತ್ವರೆ ಮಾಡಿ ನಿಮ್ಮ ಪ್ರಶ್ನೆಯನ್ನು ಕೇಳಿ ಸದವಕಾಶ ಬಳಸಿಕೊಳ್ಳಿ. ಕಾರ್ತಿಕ ಮಾಸವು ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ಹೇಗೆ ಮೂಡಿಸುತ್ತಿದೆ ನೋಡೋಣ ಬನ್ನಿ. ಕರ್ಕಾಟಕ ರಾಶಿಯ ಅಧಿಪತಿಯಾದ ಚಂದ್ರಮನು ಮೇಷರಾಶಿಯಲ್ಲಿ ಪೌರ್ಣಿಮೆಯ ದಿನ ವಿರಾಜಮಾನನಾಗಿ ಅಮಾವಾಸ್ಯೆಯೆಂದು ತುಲಾರಾಶಿಯಲ್ಲಿ ವಿರಾಜಮಾನನಾಗುತ್ತಾನೆ. ಈ ರೀತಿಯಾಗಿ ಚತುರ್ಥದಲ್ಲಿ ತನ್ನ ರಾಶಿಯಿಂದ ಅಮಾವಾಸ್ಯೆಯನ್ನು, ದಶಮದಲ್ಲಿ ಪೌರ್ಣಿಮೆಯನ್ನು ಉಂಟು ಮಾಡುವಂತಹ ಚಂದ್ರಮನಿಂದ ಗುರುವಿನ ದೃಷ್ಟಿಯೂ ಕೂಡ ಆ ಒಂದು ಮೇಷರಾಶಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಇರುವುದರಿಂದ ಗುರುವು ತನ್ನ ಉಚ್ಚ ರಾಶಿಯಾದ ಕರ್ಕಾಟಕ ರಾಶಿಯಲ್ಲಿಯೇ ನಿಂತು ಸಮಸ್ತ ಉತ್ತಮ ಫಲವನ್ನು ನೀಡುವುದರ ಜೊತೆಗೆ ಚಂದ್ರಮನ ಒಂದು ಮಹಾಬಲದಿಂದ ಗಜಕೇಸರಿ ಯೋಗದಂತಹ ಮಹಾಯೋಗ ಕಾರ್ತಿಕ ಮಾಸದಲ್ಲಿ ಕರ್ಕಾಟಕ ರಾಶಿ ಸಂಜಾತರೆಲ್ಲರಿಗೂ ಕೂಡ ಲಭ್ಯ ಇದೆ. ಇದನ್ನು ಪಡೆಯುವಂತಹ ವ್ಯಕ್ತಿಗಳು ಗುರು ಪ್ರಭಾವಯುತರಾದಂಥವರು
ಮತ್ತು ಧನಾತ್ಮಕ ಚಿಂತನೆ ಉಳ್ಳವರು ಅತಿ ಹೆಚ್ಚಿನ ಫಲವನ್ನು ಪಡೆಯುತ್ತಾರೆ. ವಿಶೇಷವಾಗಿ ಪೌರ್ಣಿಮೆಯ ದಿನ ಮಾಡುವ ಧ್ಯಾನ ಅನುಷ್ಠಾನಗಳು ಅತಿ ಉತ್ತಮವಾದ ಉದ್ಯೋಗದ ಉನ್ನತಿಗೆ ಕಾರಣವಾಗುತ್ತೆ. ಅಮಾವಾಸ್ಯೆಯ ದಿನ ಮಾಡುವ ಇವರ ಅನುಷ್ಠಾನ, ಕರ್ಕಾಟಕ ರಾಶಿಯವರು ಅಮಾವಾಸ್ಯೆಯ ದಿನ ಧ್ಯಾನಾದಿಗಳನ್ನು ಮಾಡುವುದರಿಂದ ನಿಮ್ಮ ಜಾತಕಕ್ಕೆ ಬೇಕಾದಂಥ ಉತ್ತಮವಾದ ಧ್ಯಾನಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳುವುದರಿಂದ ನಿಮ್ಮ ಮನಃಶಾಂತಿಗೆ, ಅಧ್ಯಾತ್ಮ ಚಿಂತನೆಗೆ ಮಹಾಯೋಗ ಈ ಒಂದು ಅಮಾವಾಸ್ಯೆಯಿಂದ ಚಂದ್ರಮನಿಂದ ಘಟಿಸುತ್ತದೆ. ಹಾಗಾಗಿ ವಿಶೇಷವಾಗಿ ರಾಶಿಯ ಅಧಿಪತಿಯಾದ ಚಂದ್ರಮನು ಇಷ್ಟೊಂದು ವ್ಯವಸ್ಥಿತ ರೀತಿಯಲ್ಲಿ ಮೇಷ ಮತ್ತು ತುಲಾ ರಾಶಿಗಳಲ್ಲಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗೆ ಕಾರಕನಾಗಿದ್ದು, ನಿಮ್ಮ ಲೌಕಿಕ ಮತ್ತು ಅಲೌಕಿಕ ಎರಡೂ ಚಿಂತನೆಯಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿ ಕಂಡುಬರುತ್ತಿದ್ದಾನೆ. ಪೌರ್ಣಿಮೆಯ ದಿನದ ನಿಮ್ಮ ಅನುಷ್ಠಾನ ಮತ್ತು ತಾಯಿ ತಂದೆಗೆ ನಮಸ್ಕಾರ ಮಾಡುವ ಮತ್ತು ಗುರು ಹಿರಿಯರಿಗೆ ವಿನಯದಿಂದ ನಡೆದುಕೊಳ್ಳುವ, ಗುರು ಮಾರ್ಗದರ್ಶನವನ್ನು, ಉತ್ತಮರ ಸಂಘವನ್ನು ಮಾಡುವಂತಹ ಕರ್ಕಾಟಕ ರಾಶಿಯವರಿಗೆ ಪೌರ್ಣಿಮೆಯ ಚಂದ್ರನು ಲೌಕಿಕವಾದ ಮಹಾ ಅಭಿವೃದ್ಧಿಯನ್ನು, ಮಾನಸಿಕ ಪ್ರಫುಲ್ಲತೆಯನ್ನು ಹಾಗೆ ಮಾನಸಿಕ ಸಂತೋಷವನ್ನು ಸಂಪೂರ್ಣವಾಗಿ ನೀಡಬಲ್ಲನು. ಆಧ್ಯಾತ್ಮಿಕವಾದ ಆಳವಾದ ಪ್ರಪಂಚಕ್ಕೆ ಹೋಗಲು ಕೂಡ ಇದೇ ಚಂದ್ರಮನ ಒಂದು ಅಮಾವಾಸ್ಯೆಯ ಕಾರಣವಾಗುವುದರಿಂದಾಗಿ ಆತ್ಮಕಾರಕ ರವಿಯಿಂದ ಅಮಾವಾಸ್ಯೆ ಉಂಟಾಗುವಂಥದ್ದು ಚತುರ್ಥದಲ್ಲಿ ಶುಕ್ರನ ಮನೆಯಲ್ಲಿ ಆಗುವುದರಿಂದಾಗಿ ಇದು ಅತ್ಯುತ್ತಮವಾದಂತಹ ಅಧ್ಯಾತ್ಮದ ಆಳವನ್ನು ಸ್ಪರ್ಶಿಸಬಲ್ಲ, ಕುಂಡಲಿನಿ ಜಾಗೃತೆ ಆಗಬಲ್ಲಂತಹ ಇತ್ಯಾದಿ ಯೋಗಗಳು, ಅನೇಕ ಅಧ್ಯಾತ್ಮ ಅನುಭವವನ್ನು ಪಡೆಯುವಂತಹ ಮತ್ತು ಸೂಕ್ತವಾದ ಗುರುವನ್ನು ಪಡೆಯುವಂತಹ ಅತಿ ಮಹಾಯೋಗ ಕರ್ಕಾಟಕ ರಾಶಿಯಲ್ಲಿ ಗುರು ನಿಮಗೆ ಬಂದಿದ್ದರಿಂದ. ಆದ್ದರಿಂದಾಗಿ ನಿಮ್ಮ ಜಪ ತಪಗಳು ಮತ್ತು ಅನುಷ್ಠಾನಗಳು ಮತ್ತು ದೇವರ ಮೇಲಿನ ನಿಮ್ಮ ಶ್ರದ್ಧೆ ಮತ್ತು ಭಕ್ತಿ ಮತ್ತು ಪಿತೃವರ್ಗ ಮತ್ತು ಮಾತೃವರ್ಗದ ಮೇಲೆ ಇರುವಂತಹ ನಿಮ್ಮ ನಂಬಿಕೆ ಮತ್ತು ವಿಶ್ವಾಸ ಮತ್ತು ಅವರ ಆಶೀರ್ವಾದ ಬಲ, ಕುಲದೇವತಾ ಆರಾಧನೆಯ ಫಲ ಸಂಪೂರ್ಣವಾಗಿ ಸಿಗಲು ಕಾರ್ತಿಕ ಮಾಸ ಸಂಪೂರ್ಣವಾಗಿ ಅವಕಾಶ ಮಾಡಿಕೊಡಬಲ್ಲದು. ಉದ್ಯೋಗದಲ್ಲಿ ಉನ್ನತಿಯ ಜೊತೆಗೆ ವೈಯಕ್ತಿಕವಾದ ಆತ್ಮತೃಪ್ತಿಯ ಜೀವನ ಕಾರ್ತಿಕ ಮಾಸದಿಂದ ಪ್ರಾರಂಭವಾಗಬಲ್ಲದು. ಆತ್ಮತೃಪ್ತಿಯ, ಮಾನಸಿಕ ಶಾಂತತೆಯ ಮಹಾ ಮೇರುವಾಗಿ ನೀವು ಮೆರೆಯಬಲ್ಲಿರಿ. ಹಾಗಾಗಿ ಗುರುವಿನ ಒಂದು ಸಾಂಗತ್ಯದಿಂದ ಅತ್ಯಂತ ಉತ್ತಮ ಸಂಸ್ಕಾರ ಹಾಗೂ ಪುಣ್ಯ ಫಲಗಳನ್ನು ಅನುಭವಿಸುವ ಯೋಗ, ಜೊತೆಗೆ ಗುರು ಹಿರಿಯರ ಸಂಪೂರ್ಣ ಬೆಂಬಲ ಇವೆಲ್ಲವೂ ಕೂಡ ನಿಮ್ಮ ಜೀವನದ ಅತಿ ದೊಡ್ಡ ಬದಲಾವಣೆಗೆ ಕಾರಣವಾಗಬಲ್ಲದು. ಕಾರ್ತಿಕ ಮಾಸ ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ಮೂಡಿಸುವಲ್ಲಿ ಯಾವುದೇ ಸಂದೇಹವಿಲ್ಲ. ಆದ್ದರಿಂದಾಗಿ ಕರ್ಕಾಟಕ ರಾಶಿಯವರಿಗೆ 18ನೇ ತಾರೀಕಿನವರೆಗೂ ಕೂಡ ಗುರು ವ್ಯಯದಲ್ಲಿ ಇರುವುದರಿಂದ ಮಾಡಿದ್ದೆಲ್ಲ ಏನೂ ಪ್ರಯೋಜನ ಇಲ್ಲ ಅನ್ನುವಂಥ ಮನೋಭಾವ ಇದ್ದಲ್ಲಿ ಅವೆಲ್ಲವೂ ದೂರವಾಗಿ ನಿಮ್ಮ ಮನಸ್ಸಿನ ಇಚ್ಛೆಯಂತೆಯೇ ಅತ್ಯುತ್ತಮವಾದಂತಹ ಯೋಗಗಳು ನಿಮಗೆ ಕೂಡಿ ಬರಬಲ್ಲವು. ನಿಮ್ಮ ಪ್ರಯತ್ನ, ನಿಮ್ಮ ಚಿಂತನೆ, ನಿಮ್ಮ ನಿರ್ಣಯ ಮತ್ತು ನಿಮ್ಮ ಯೋಗ್ಯತೆ, ನಿಮ್ಮ ಅವಕಾಶಗಳು ಮತ್ತು ನೀವಿರುವಂತಹ ಸ್ಥಳದ ಪರಿಸರ ಇತ್ಯಾದಿಗಳನ್ನು ಅವಲಂಬಿಸಿ ಬದಲಾವಣೆಗಳಲ್ಲಿ ಅನೇಕ ವಿಧವಾದ ಬದಲಾವಣೆಗಳು ಉಂಟಾಗುತ್ತವೆ. ಅನೇಕರಿಗೆ ಉದ್ಯೋಗದಲ್ಲಿ ಅತಿ ದೊಡ್ಡ ಉನ್ನತಿ ಆದರೆ ಇನ್ನೊಬ್ಬರಿಗೆ ಸಮಾಜದಲ್ಲಿ ಅತಿ ದೊಡ್ಡ ಗೌರವ ಲಭ್ಯವಾಗಬಲ್ಲದು. ಕೆಲವರಿಗೆ ಇಂತಹ ಗ್ರಹಸ್ಥಿತಿಯಲ್ಲೂ ಕೂಡ ಉತ್ತಮವಾದ ಫಲ ಸಿಗುತ್ತಿಲ್ಲವೆಂದರೆ ಅವರ ಜಾತಕದಲ್ಲಿ ಗುರು ಸರಿ ಇಲ್ಲ ಎಂಬುದಾಗಿ ಅರ್ಥ. ಗುರು ಮಂತ್ರದ ಉಪದೇಶವನ್ನು ಪಡೆದರೆ ಆ ಗುರು ಮಂತ್ರದ ಉಚ್ಚಾರಣೆಯಿಂದ ನಿಮಗೆ ಈ ಒಂದು ಉತ್ತಮ ಫಲವನ್ನು ಪಡೆಯುವುದಕ್ಕೆ ಸಾಧ್ಯವಾಗಬಲ್ಲದು. ಅದಕ್ಕಾಗಿ ಕೂಡ ನಮ್ಮನ್ನು ಸಂಪರ್ಕಿಸುವ ಇಚ್ಛೆ ಇದ್ದವರು ಮಾಹಿತಿ ಪಡೆದು ಸಂಪರ್ಕಿಸಬಹುದು. ವಿಶೇಷವಾಗಿ ಈ ಒಂದು ಕರ್ಕಾಟಕ ರಾಶಿಯವರಿಗೆ ಚಂದ್ರನೇ ಅಧಿಪತಿಯಾಗಿ ಮನಸ್ಸೇ ಅತ್ಯಂತ ಪ್ರಧಾನವಾಗಿರುವಂಥ ನೀವು ಮನಃಕಾರಕ ಚಂದ್ರನು ಮಾತೃಕಾರಕನೂ ಆಗಿರುವುದರಿಂದ, ಮಾತೃಸ್ಥಾನದ ಅಧಿಪತಿ ಶುಕ್ರನೂ ಆಗಿರುವುದರಿಂದ ಶುಕ್ರನು ಸ್ವಸ್ಥಾನಕ್ಕೆ ಬರ್ತಾ ಇರುವಂಥದ್ದು ಇದು ಉತ್ತಮವಾದಂತಹ ಲಕ್ಷಣವನ್ನು ತೋರಿಸ್ತಾ ಇದೆ. ಮಾತೃವರ್ಗದ ಆಶೀರ್ವಾದ ಬಲ ನಿಮಗೆ ಲಭ್ಯವಾಗಲಿದೆ. ಅರ್ಥಾತ್ ಮಾತೃವರ್ಗದ ಸಂಪೂರ್ಣ ಆಶೀರ್ವಾದವನ್ನು ಪಡೆಯುವ ಸುಸಮಯವೇ ಕಾರ್ತಿಕ ಮಾಸವಾಗಿದೆ. ಅದರ ಮೂಲಕ ಮನಃಶಾಂತಿ ಇತ್ಯಾದಿಗಳು ಲಭ್ಯವಾಗಿ ಹಣಕಾಸಿನಲ್ಲೂ ಕೂಡ ಅತ್ಯಂತ ಉತ್ತಮವಾದ ಲಾಭವಾಗಲಿಕ್ಕಿದೆ. ಚತುರ್ಥದಲ್ಲಿರುವ ಶುಕ್ರನಿಂದಾಗಿ ನಿಮ್ಮ ಅನೇಕ ವಿಧವಾದಂತಹ ಲಾಭಗಳು ಪುನಃ ಲಭ್ಯವಾಗುವ ಲಕ್ಷಣಗಳು. ಅನೇಕರು ಈ ಹಿಂದಿನ ಒಂದು ಮಾಸದಲ್ಲಿ ಅನೇಕ ವಿಧದಲ್ಲಿ ಹಣಕಾಸನ್ನು ಕಳೆದುಕೊಂಡಿದ್ದರೆ ಅದು ಪುನಃ ಅದರ ದ್ವಿಗುಣವಾದ ಲಾಭವನ್ನು ಪಡೆಯುವ ಯೋಗ ಕೂಡ ಕಂಡುಬರ್ತದೆ. ಆದರೆ ಹಣಕಾಸಿನ ಕ್ಷೇತ್ರದಲ್ಲಿ ಕೇತು ಸ್ಥಿತನಿರುವುದರಿಂದ
ಅಂತಹ ಒಂದು ಸಂಕಷ್ಟದಲ್ಲಿ ಗಣಪತಿಯನ್ನು ಪ್ರಾರ್ಥಿಸಿಕೊಂಡಾಗ ಮಾತ್ರ ಆರ್ಥಿಕ ಅಭಿವೃದ್ಧಿ ಆಗಲು ಸಾಧ್ಯ. ಗಣಪತಿಗೆ ನೈವೇದ್ಯಾದಿಗಳನ್ನು ನೀಡುವುದು ತುಂಬ ಒಳ್ಳೆಯದು. ಅದೇ ರೀತಿಯಾಗಿ ಆ ಗಣಪತಿಯನ್ನು ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸಿಕೊಳ್ಳುವುದರಿಂದಲೇ ಅವನು ನಿಮಗೆ ಸಂಪೂರ್ಣವಾಗಿ ಸಂತೃಪ್ತಿಯಿಂದ ನಿಮ್ಮ ಕೆಲಸದಲ್ಲಿ ವಿಘ್ನವನ್ನು ನಿವಾರಣೆ ಮಾಡಬಲ್ಲನು. ಆದ್ದರಿಂದಾಗಿ ವಿಘ್ನದ ನಿವಾರಣೆಗಾಗಿ ನಾಗಶಕ್ತಿ ವಿನಾಯಕನಲ್ಲಿ ನಾವು ನಿಮಗೂ ಕೂಡ ಎಲ್ಲ ಕರ್ಕಾಟಕ ರಾಶಿ ಸಂಜಾತರಿಗೆ ಯಾವುದೇ ರೀತಿಯ ಹಣಕಾಸಿನ ತೊಂದರೆಗಳು ಬರಬಾರದು ಹಾಗೂ ಕುಟುಂಬದಲ್ಲೂ ಇರತಕ್ಕಂಥ ಯಾವುದೇ ಗೊಂದಲಗಳು ಕೂಡ ನಿವಾರಣೆಯಾಗುವ ಮೂಲಕವಾಗಿ ಆರ್ಥಿಕ ಸಂಕಷ್ಟದಿಂದ ಹೊರಬರಲಿ ಎನ್ನುವ ಚಿಂತನೆಯೊಂದಿಗೆ, ಉದ್ಯೋಗದಲ್ಲಿ ಅಭಿವೃದ್ಧಿ ಆಗಲಿ ಎನ್ನುವ ಚಿಂತನೆಯೊಂದಿಗೆ ನಾವು ನಾಗಶಕ್ತಿ ವಿನಾಯಕನಲ್ಲಿ ಪ್ರಾರ್ಥಿಸುತ್ತೇವೆ. ನೀವು ಕೂಡ ಈ ಒಂದು ಮಹಾಗಣಪತಿಯ ನಾಗಶಕ್ತಿ ವಿನಾಯಕನ ನಾಗಯಜ್ಞೋಪವೀತ ಗಣಪತಿಯನ್ನು ಪ್ರಾರ್ಥಿಸಿ ಧ್ಯಾನ ಮಾಡ್ತಾ ಬಂದರೆ ಕೇತುವು ದ್ವಿತೀಯದಲ್ಲಿರುವುದರಿಂದಾಗಿ ಕೌಟುಂಬಿಕವಾದಂತಹ ಕಲಹ ಅಥವಾ ದ್ವೇಷ ಇತ್ಯಾದಿಗಳ ಗೊಂದಲಗಳು ಮತ್ತು ನೀವು ಯಾರಾದರೂ ಮಕ್ಕಳಿಗೆ ವಿದ್ಯೆಯಲ್ಲಿ ವಿಘ್ನಗಳಿದ್ದರೆ, ವಿವಾಹದ ಸ್ಥಾನದಲ್ಲಿ ವಿಘ್ನಗಳು ಕಂಡುಬರ್ತಿದ್ದರೆ ಪರಿಹಾರ ಮಾರ್ಗಗಳು ಸುಲಭವಾಗಬಲ್ಲವು. ಹಣಕಾಸಿನಲ್ಲಿ ತುಂಬ ತೊಂದರೆಗಳು ಕಂಡುಬರ್ತಾ ಇದ್ದರೂ ಕೂಡ ಈ ಗಣಪತಿಯ ಆರಾಧನೆ ನಿಮಗೆ ಅತ್ಯಂತ ಮುಖ್ಯವಾಗಿ ಕಂಡುಬರ್ತದೆ. ಆದ್ದರಿಂದಾಗಿ ನಿಮ್ಮೆಲ್ಲರಿಗೂ ಈ ಉತ್ತಮ ಫಲ ಸಿಗಲಿ ಎಂಬುದಾಗಿ ನಾಗಶಕ್ತಿ ವಿನಾಯಕನ ಪ್ರಾರ್ಥನೆಯನ್ನು ನಾವು ನಿಮಗೂ ಹೇಳಿಕೊಡ್ತೇವೆ, ಹಾಗೆಯೇ ನಾವು ಪ್ರಾರ್ಥಿಸ್ತೇವೆ. ವಿದ್ಯಾ ವಿವಾಹ ಯಜ್ಞಾನಾಂ ವಂದೇ ವಿಘ್ನ ನಿವಾರಿಣಂ ನಾಗಶಕ್ತಿ ಸಮಾಯುಕ್ತಂ ನಾಗಯಜ್ಞೋಪವೀತಿನಂ ನಾಗಯಜ್ಞೋಪವೀತೇನ ಭೂಷಿತೋ ಯಜ್ಞಕಾರಣ ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿ ವಿನಾಯಕಂ. ಸರ್ವಮಂಗಲಮಾಂಗಲ್ಯಂ ಸರ್ವಶಕ್ತಿಪ್ರದಾಯಕಂ ವಂದೇಹಂ ಸತತಂ ಭಕ್ತ್ಯಾ ನಾಗಶಕ್ತಿ ವಿನಾಯಕಂ. ಗಂಭೀರವದನಂ ದೇವಂ ಗಂಬೀಜಾಕ್ಷರಗರ್ವಿತಂ ಗಕಾರರೂಪ ಸರ್ವಸ್ವಂ ಗಂ ಗಣೇಶಂ ನಮಾಮ್ಯಹಂ. ಈ ರೀತಿಯಾಗಿ ನಿತ್ಯವಾಗೂ ಪ್ರಾರ್ಥನೆ ಮಾಡಿ ಆ ಮೂಲಕವಾಗಿ ನಿಮಗೆ ಬರುವ ಆರ್ಥಿಕ ಸ್ಥಿತಿಗತಿಗಳ ದೋಷ ನಿವಾರಣೆಗೆ ಗಣಪತಿಗೆ ನೈವೇದ್ಯವನ್ನು ಕೊಡುವಂಥದ್ದು ಮತ್ತು ಪ್ರಾರ್ಥನೆಯನ್ನು ಮಾಡುವಂಥದ್ದು ಸೂಕ್ತ. ಇನ್ನು ತೃತೀಯಾಧಿಪತಿಯಾದ ಬುಧ ಕೂಡ ಸಹೋದರ ಕಾರಕನಾದ ಕುಜನ ಜೊತೆಗಿರುವುದು ಸಹೋದರರ ಸಂಪೂರ್ಣ ಸಹಕಾರ ಸಿಗುವ ಕೆಲವರಿಗೆ ಅಂತಹ ಲಕ್ಷಣಗಳು ಕೂಡ ಕಂಡುಬರ್ತದೆ. ಪಂಚಮದಲ್ಲಿ ರವಿ ಕುಜ ಬುಧರಿರುವುದರಿಂದಾಗಿ ಉತ್ತಮವಾದ ಫಲ ಕೂಡ ವಿದ್ಯಾಕ್ಷೇತ್ರದಲ್ಲಿ ಉಂಟಾಗುವ ಲಕ್ಷಣಗಳಿವೆ. ಜ್ಞಾನಕಾರಕನಾದಂತಹ ಗುರುವು ಕೂಡ ರಾಶಿಯಲ್ಲಿ ಇರುವುದರಿಂದ ಅತ್ಯುತ್ತಮ ಜ್ಞಾನಾರ್ಜನೆಗೆ ಯೋಗ್ಯವಾದಂತಹ ಸಮಯ ಕೂಡ ಹೌದು. ಅದೇ ರೀತಿಯಲ್ಲಿ ಪಂಚಮದಲ್ಲಿರುವಂತಹ ರವಿ ಬುಧ ನಿಪುಣ ಯೋಗದಿಂದ ನಿಮ್ಮ ನೈಪುಣ್ಯತೆಯು ವಿದ್ಯಾಕ್ಷೇತ್ರದಲ್ಲಿ ಉತ್ತಮವಾದಂತಹ ಲಾಭವನ್ನು ತಂದುಕೊಡುವಂಥ ಸಾಧ್ಯತೆಗಳೇ ಹೆಚ್ಚು. ಇನ್ನು ಅಷ್ಟಮದಲ್ಲಿ ರಾಹು ಇರುವುದರಿಂದಾಗಿ ನಿಮ್ಮ ಜಾತಕಗಳ ಪರಿಶೀಲನೆ ಅತ್ಯಂತ ಅಗತ್ಯ ಎಂಬುದಾಗಿ ಕಂಡುಬರುತ್ತದೆ. ಗೋಚಾರದಲ್ಲಿರುವ ರಾಹು ಅಷ್ಟಮದಲ್ಲಿದ್ದು ನಿಮ್ಮ ಜಾತಕದಲ್ಲೂ ಏನಾದರೂ ಕಂಟಕಪ್ರಾಯವಾದ ಸ್ಥಿತಿಗತಿಗಳಿದ್ದಲ್ಲಿ ಜಾತಕದ ಪರಿಶೀಲನೆ ಅತ್ಯಂತ ಮುಖ್ಯವಾಗಿ ಕಂಡುಬರುತ್ತದೆ. ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ಪ್ರಶ್ನೆ ಮಾರ್ಗದ ಮೂಲಕವೂ ಕೂಡ ಅನೇಕ ವಿಧವಾದಂತಹ ದೋಷಗಳಿದ್ದಲ್ಲಿ ಪರಿಶೀಲನೆ ಮಾಡಿಕೊಂಡ್ರೆ ಇನ್ನೂ ಒಳಿತು. ಹಾಗಾಗಿ ಯಾವುದೇ ರೀತಿಯಾದ ದೋಷಗಳಿದೆಯಾ ಅಂತ ಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ. ಭಾಗ್ಯದಲ್ಲಿರುವ ಶನೈಶ್ಚರನು ಅನೇಕರಿಗೆ ಅತ್ಯುತ್ತಮ ಫಲವನ್ನು ನೀಡುವಂತಹ ಯೋಗವನ್ನು ಕೊಡ್ತಾನೆ. ಕುಲದೇವತಾ ಆರಾಧನೆಯನ್ನು ನಿಮ್ಮ ಪೂರ್ವಜರು ಯಾವ ನಿಟ್ಟಿನಲ್ಲಿ ಮಾಡಿಕೊಂಡು ಬಂದಿದ್ದರೋ, ಯಾವ ಶಿಸ್ತಿನಲ್ಲಿ ಮಾಡಿಕೊಂಡು ಬಂದಿದ್ದರೋ ಅದೇ ಶಿಸ್ತಿನಿಂದ ನೀವು ಮುಂದುವರಿಸಿದಾಗ ಅನೇಕ ತಲೆಮಾರುಗಳಿಂದ ಮಾಡಿದ ಪೂಜೆಯ ಫಲವನ್ನು ಅನುಭವಿಸುವ ಯೋಗ ಈ ಭಾಗ್ಯದಲ್ಲಿರುವ ಶನಿಯಿಂದ ಉಂಟಾಗಬಲ್ಲದು. ಗುರುವು ಕೂಡ ಭಾಗ್ಯಕ್ಕೆ ಸ್ವಸ್ಥಾನಕ್ಕೆ ತನ್ನ ಅಧಿಪತ್ಯದ ಮೀನರಾಶಿಯನ್ನು ನೋಡುವುದರಿಂದ ಮತ್ತು ಆ ಮೀನರಾಶಿಯಲ್ಲೇ ಶನೈಶ್ಚರನು ಇರುವುದರಿಂದ ಅವನು ಅಷ್ಟಮಾಧಿಪತಿಯು ಸಪ್ತಮಾಧಿಪತಿಯೂ ಆಗಿರುವುದರಿಂದ ಹೆಂಡತಿ ಅಥವಾ ಪತಿಯ ಜಾತಕ ಬಲದಿಂದಲೂ ಕೂಡ ನೀವು ಅನೇಕ ಪುಣ್ಯಗಳನ್ನು ಅರ್ಜನೆ ಮಾಡುವ ಅಥವಾ ಉತ್ತಮ ಫಲವನ್ನು ಭಾಗ್ಯೋದಯವನ್ನು ಮಾಡಿಕೊಳ್ಳಬಲ್ಲ ಯೋಗವನ್ನು ಶನೈಶ್ಚರನಿಂದಲೇ ಪಡೆಯುವಿರಿ. ಆದ್ದರಿಂದ ಗುರುವಿನ ಒಂದು ನೇರವಾದ ದೃಷ್ಟಿಯೂ ಇರುವುದರಿಂದಾಗಿ ಶನೈಶ್ಚರನಿಂದ ಅತ್ಯುತ್ತಮ ಫಲ ಪಡೆಯುವಂತಹ ಯೋಗ ಈಗ ಕೂಡಿ ಬಂದಿದ್ದು, ಶನೈಶ್ಚರನು ನೀಡಿದರೆ ಅತಿಯಾದಂಥ ಉತ್ತಮವಾದ ಫಲವನ್ನೇ ನೀಡುವಂತಹ ಒಂದು ಸ್ಥಿತಿಗತಿಗಳಲ್ಲಿ ಶನೈಶ್ಚರನು ನಿಮ್ಮ ಜಾತಕದಲ್ಲೂ ಕೂಡ ಇದ್ದರೆ ಖಂಡಿತವಾಗಿಯೂ ಅತ್ಯುತ್ತಮವಾದ ಮಹತ್ ಫಲವನ್ನೇ ನೀಡುತ್ತಾನೆ.
ಹಾಗಾಗಿ ಶನೈಶ್ಚರನ ಒಂದು ಅನುಗ್ರಹವು ನಿಮ್ಮ ಮೇಲೆ ಉಂಟಾಗಲಿ. ಅಂತಹ ಒಂದು ಅತ್ಯುತ್ತಮವಾದ ಫಲವನ್ನು ಪಡೆಯುವಲ್ಲಿ ನೀವು ಯಶಸ್ವಿಯಾಗುವಿರಿ ಎಂದು ಭಾವಿಸುತ್ತೇನೆ. ವಿಶೇಷವಾಗಿ ರಾಶಿಯಲ್ಲಿ ಬರುವ ಗುರುವು ಎಷ್ಟರ ಮಟ್ಟಿಗೆ ನಿಮ್ಮ ಜಾತಕಕ್ಕೆ ಫಲ ನೀಡಬಲ್ಲ ಎನ್ನುವ ಚಿಂತನೆಯನ್ನು ಮಾಡಿದರೆ, ಯಾರ ಜಾತಕದಲ್ಲಿ ಗುರುವಿನ ಸ್ಥಿತಿಗತಿಗಳು ಉತ್ತಮ ಸ್ಥಾನದಲ್ಲಿದೆಯೋ ಅವರಿಗೆ ಸಂಪೂರ್ಣವಾದ ಫಲವನ್ನು ನೀಡಬಲ್ಲ. ಅಸ್ಥಾನದಲ್ಲಿರುವಂತಹ ಗುರುವಿನ ಜಾತಕರು ನೀವಾಗಿದ್ದರೆ ಆಗ ನಿಮ್ಮಲ್ಲಿ ಕೆಲವೊಂದಿಷ್ಟು ಬದಲಾವಣೆಯನ್ನು ಮಾಡಿಕೊಂಡರೆ ಸಂಪೂರ್ಣ ಫಲ ಸಿಗಬಲ್ಲದು. ಅಂತಹ ಯಾವ ಬದಲಾವಣೆ ಅಗತ್ಯ ಅಂತಂದರೆ, ಗುರು ಚರಿತ್ರೆಯನ್ನು ಓದಲು ಸಾಧ್ಯವಾದರೂ ಗುರು ಚರಿತ್ರೆಯನ್ನು ಓದುವಂಥದ್ದು, ಗುರು ಜಪವನ್ನು ಮಾಡಬಂದವರು ಗುರು ಜಪವನ್ನು ಮಾಡುವಂಥದ್ದು. ಈ ಗುರು ಜಪ ಗೊತ್ತಿಲ್ಲದಿದ್ದರೆ ಉಪದೇಶ ಗುರುಕುಲ ಪದ್ಧತಿಯಲ್ಲಿ ನಾವು ಕೂಡ ಕೊಡ್ತಾ ಇದ್ದೇವೆ. ನಾವು ಅತ್ಯಂತ ಪ್ರಮುಖವಾಗಿ ಆ ಒಂದು ವಿಚಾರದಲ್ಲಿ ಕೊಡ್ತಾ ಇದ್ದೇವೆ. ಅನೇಕರಿಗೆ ಲಾಭ ಆಗಿದೆ. ಅದನ್ನು ಕೂಡ ನೀವು ವಾಟ್ಸಪ್ ಮಾಡುವ ಮೂಲಕ ಮಾಹಿತಿಯನ್ನು ಪಡೆಯಬಹುದು, ಗುರುಮಂತ್ರೋಪದೇಶ ಎಂಬುದಾಗಿ. ಹಾಗೆ ಧನಾತ್ಮಕ ಚಿಂತನೆಯನ್ನು ಹೆಚ್ಚು ಮಾಡಿಕೊಳ್ಳುವುದು, ಒಳ್ಳೆಯ ಶಬ್ದಗಳನ್ನು ಮಾತ್ರ ಪ್ರಯೋಗದಿಂದ ನಿಮ್ಮ ಮಾತಿನ ಪ್ರಯೋಗ ಉಂಟಾಗುವಂಥದ್ದು, ದೇವರ ನಿತ್ಯ ನಾಮಸ್ಮರಣೆ ಇತ್ಯಾದಿಗಳು, ನಿತ್ಯಾನುಷ್ಠಾನಗಳು ಇತ್ಯಾದಿಗಳು ನಿಮ್ಮನ್ನು ದೈವ ಬಲದಿಂದ ಮೇಲಕ್ಕೆತ್ತಬಲ್ಲವು. ಗುರುವು ಕೇಂದ್ರದಲ್ಲಿ ರಾಶಿಯಲ್ಲಿ ಕರ್ಕಾಟಕ ರಾಶಿಯಲ್ಲಿ ಸ್ಥಿತನಾಗಿದ್ದರಿಂದ ಇದೊಂದು ನಿಮಗೆ ಅತಿ ದೊಡ್ಡ ಸದವಕಾಶ. ನೀವು ಮಾಡಿರುವ ಗುರು ಸೇವೆ, ಹಿರಿಜನರ ಸೇವೆ, ಗುರು ಹಿರಿಯರ ಸಂಪೂರ್ಣವಾದಂತಹ ಆ ವಿನಯದಿಂದ ನಡೆದುಕೊಂಡ ರೀತಿಗಾಗಿ ನಿಮಗೆ ಒಳ್ಳೆಯ ಫಲವನ್ನು ನೀಡುವ ಸಮಯ ಈ ಕಾರ್ತಿಕ ಮಾಸ ಆಗಿದೆ. ಗುರುವಿನ ಈ ಕೇಂದ್ರತ್ವದಿಂದಾಗಿ ನೀವು ಮಾಡಿದ ಪೂರ್ವಜನ್ಮದ ಪುಣ್ಯವನ್ನು ಅನುಭವಿಸುವ ಸಮಯವೂ ಕೂಡ ಆಗಿದ್ದು, ಈ ಸಮಯದಲ್ಲೂ ಯಾರಿಗಾದರೂ ಕೆಟ್ಟದಾಗ್ತಾ ಇದೆ ಅಂದರೆ ಅದಕ್ಕೆ ಪ್ರಶ್ನೆ ಮಾರ್ಗವನ್ನು ಅನುಸರಿಸುವ ಅನಿವಾರ್ಯತೆ ಇರ್ತದೆ. ಹಾಗಾಗಿ ಮಾತನಾಡುವಾಗ ಅಥವಾ ಮತ್ತೊಬ್ಬರ ಬಗ್ಗೆ ಮಾತನಾಡುವಾಗ ಯಾವುದೇ ವಿಚಾರದಲ್ಲೂ, ಉದಾಹರಣೆಗೆ ನಮ್ಮ ವಿಡಿಯೋಗೆ ಕಮೆಂಟ್ ಮಾಡುವಾಗ ಕೆಲವರು ವಿಡಿಯೋವನ್ನೇ ನೋಡದೆ ಕಮೆಂಟ್ ಮಾಡುವರಿದ್ದಾರೆ. ಧರ್ಮ ವಿರೋಧಿಗಳ ಸಂಘವೇ ಇರ್ತದೆ. ಅಂಥವರಿಗೆ ನಾವೇನನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಾಗಿ ಯಾರು ಈ ಒಂದು ಶ್ರದ್ಧಾಭಕ್ತಿಯುಕ್ತರಾಗಿದ್ದಾರೋ ಅಂಥವರು ಈ ಒಂದು ಮಾತಿನಲ್ಲಿ ಅತಿ ಹೆಚ್ಚಿನ ಹಿಡಿತ ಇಟ್ಟುಕೊಳ್ಳುವುದು ಒಳ್ಳೆಯದು. ಕಾರಣ ಇಷ್ಟೇ, ಕರ್ಕಾಟಕ ರಾಶಿಯವರೆಲ್ಲರೂ ಕೂಡ ಒಂದೇ ಸ್ವಭಾವವನ್ನು ಹೊಂದಿರ್ತಾರೆ ಅಂತ ಇಲ್ಲ. ಬೇರೆ ಬೇರೆ ಗ್ರಹಗಳ ಒಂದು ಸ್ಥಿತಿಗತಿಗಳು, ಅವರು ಬೆಳೆದ ಪರಿಸರ, ಅವರ ಆರಾಧನೆ ಇತ್ಯಾದಿಗಳ ಮೇಲೆ ಅವಲಂಬಿತ ಆಗಿರ್ತದೆ. ಆದ್ದರಿಂದಾಗಿ ನೀವು ಕೆಲವರಿಗೆ ನಾನು ತುಂಬ ಮುಖ್ಯವಾಗಿ ಹೇಳ್ತೇನೆ, ಯಾರೆಲ್ಲ ಭಾಷೆಯನ್ನು ಉಚ್ಚಾರಣೆ ಮಾಡುವಾಗ ಒಳ್ಳೆಯ ಶಬ್ದವನ್ನು ಮಾತನಾಡಿದರೂ ಅಲ್ಲಿ ಕುಹಕದ ವ್ಯಂಗ್ಯದ ಧ್ವನಿ ಇದ್ದರೆ ಅದು ಕೂಡ ಅತಿ ಕೆಟ್ಟ ಶಬ್ದ ಎಂದೇ ಪರಿಗಣಿಸಲ್ಪಡುತ್ತೆ. ಆದ್ದರಿಂದ ಶುದ್ಧ ಭಾವನಾಯುಕ್ತವಾದ ಶಬ್ದ, ಶುದ್ಧ ಸಂಸ್ಕಾರಯುಕ್ತವಾದ ಶಬ್ದ, ಶುದ್ಧ ಜ್ಞಾನಯುಕ್ತವಾದ ಶಬ್ದಗಳ ಸರಣಿ ನಿಮ್ಮ ಮಾತುಗಳ ಮೂಲಕ ಹೊರಬಂದರೆ ಅದು ನಿಸ್ವಾರ್ಥವಾಗಿ ಪರಹಿತವನ್ನು ಸ್ವಹಿತವನ್ನು ಉಂಟು ಮಾಡುವ ಒಂದು ಧ್ವನಿಯಾಗಿದ್ದಲ್ಲಿ, ಶಬ್ದ ಪುಂಜಗಳಾಗಿದ್ದಲ್ಲಿ ಅದು ನಿಮಗೆ ಗುರುವಿನ ಸಂಪೂರ್ಣ ಅನುಗ್ರಹ ತಂದು ಕೊಡಬಲ್ಲದು. ವಸುಧೈವ ಕುಟುಂಬಕಂ ಎನ್ನುವಂತೆ ವಿಶಾಲ ಮನೋಭಾವ ನಿಮ್ಮದಾಗಲಿ. ಆಗ ಸಂಪೂರ್ಣ ನಿಸ್ವಾರ್ಥದಿಂದ, ನಿರಹಂಕಾರದಿಂದ ನಿಮ್ಮ ಪಾಪಾಂಶವು ದೂರವಾಗಿ ಅಜ್ಞಾನವೆಂಬ ಆ ಒಂದು ಕತ್ತಲಿನಿಂದ ಬೆಳಕಿನೆಡೆಗೆ ಬರುವ ಸುಯೋಗ ಈ ಮಹಾಗುರುವಿನಿಂದ ಉಂಟಾಗತ್ತೆ. ಹಾಗಾಗಿ ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ ಎನ್ನುವಂತೆ ನಿಮ್ಮ ಬಾಳು ಬೆಳಕಾಗಲಿ. ಮಿತ್ರರೇ, ನಮ್ಮ ಚಾನಲನ್ನು ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಮ್ಮಲ್ಲಿ ವಿನಂತಿ. ಹಾಗೆಯೇ ಶೇರ್ ಮಾಡುವ ಮೂಲಕವಾಗಿ ನಮ್ಮ ಈ ಉತ್ತಮ ಮಾಹಿತಿಯ ವಿಡಿಯೋಗಳನ್ನು ಎಲ್ಲರಿಗೂ ಕೂಡ ಹಂಚಬೇಕಾಗಿ ವಿನಂತಿ. ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕವಾಗಿ ನಮ್ಮ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ಲಭ್ಯವಾಗುವಂತೆ ಕಲ್ಪಿಸಿಕೊಳ್ಳಿ ಎಂಬ ವಿನಂತಿಯ ಜೊತೆಗೆ ನಿಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ಈ ಕಮೆಂಟ್ಗಳನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಮತ್ತು ಮುಖ್ಯವಾದ ವಿಷಯಕ್ಕೆ ಬರ್ತೇನೆ ಮಿತ್ರರೇ. ಈ ಕಾಲಘಟ್ಟದ ವಿದ್ಯಾರ್ಥಿಗಳಲ್ಲಿ ನಿರಾಸೆ, ಹತಾಶಗಳು ಹೆಚ್ಚುತ್ತಿದ್ದು, ಸಂಸ್ಕಾರದ ಪ್ರಮಾಣವೂ ದಿನೇ ದಿನೇ ಕುಗ್ಗುತ್ತಿದ್ದು ಅವರ ಉತ್ತಮ ಯಶಸ್ಸಿನ ದಾರಿ ದುರ್ಗಮವಾಗುತ್ತಿದೆ. ಅಂತೆಯೇ ವಿವಾಹ ಸಮಯಕ್ಕೆ ಕಾಲಿಡುತ್ತಿರುವ ಯುವಕ ಯುವತಿಯರು ಕಾಲಘಟ್ಟದ ಅನಿವಾರ್ಯತೆಯ ಹೊಡೆತಕ್ಕೆ ಸಿಲುಕಿ, ಜೀವನ ನಿರೂಪಣೆಯ ದಾರಿಯಲ್ಲಿ ಭಯ ಆತಂಕಗಳಿಗೆ ಸಿಲುಕಿ ತ್ರಿಶಂಕು ಜೀವನ ನಡೆಸುತ್ತಾ ಇತ್ತ ದೇವರನ್ನು, ಜ್ಯೋತಿಷವನ್ನು ನಂಬಲಾಗದ ಸ್ಥಿತಿಯಲ್ಲೂ ಅತ್ತ ಜಾಬ್ ಪಡೆದುಕೊಳ್ಳುವಲ್ಲಿ ಮತ್ತು ಅದರಲ್ಲಿ ಯಶಸ್ಸನ್ನು ಪಡೆಯುವಲ್ಲಿ ಹಿನ್ನಡೆ ಪಡೆದು ಜೀವನವನ್ನು ಅರ್ಥಹೀನವನ್ನಾಗಿ ಮಾಡಿಕೊಳ್ಳುವತ್ತ ದಿಗ್ಭ್ರಮೆಗೆ ಸಿಲುಕಿರುವುದು ಕಹಿ ಸತ್ಯ. ತಮ್ಮ ಮಗಳು ಮತ್ತು ಮಗ ಇದನ್ನೆಲ್ಲ ನಂಬುವುದಿಲ್ಲ ಸ್ವಾಮಿ ಎನ್ನುವರು ನಮ್ಮಲ್ಲಿ ಅವರನ್ನು ಕರೆದುಕೊಂಡು ಬನ್ನಿ. ಅವರು ಖಂಡಿತ ಕೆಟ್ಟವರಲ್ಲ. ಅವರು ನಿಮ್ಮ ಮಕ್ಕಳು. ಕಾಲಘಟ್ಟದ ಪರಿಣಾಮಕ್ಕೆ ಒಳಗಾಗಿರುತ್ತಾರೆ. ಸರಿಯಾದ ಅರಿವು ಮೂಡಿಸಿ, ಸರಿಯಾದ ಮಾರ್ಗದರ್ಶನ ನೀಡಿ ಅವರ ಬಾಳು ಬೆಳಕಾಗುವಂತೆ ಮಾಡೋಣ. ಬನ್ನಿ, ಕೈ ಜೋಡಿಸಿ. ಅಂತೆಯೇ ಇವತ್ತಿನ ಸಮಾಜದಲ್ಲಿ ಅದೆಷ್ಟು ಅಧ್ಯಯನ ಮಾಡಿ ಉತ್ತಮವಾದಂತಹ
ಜಾಬಲ್ಲಿ ಇದ್ದು ಉತ್ತಮವಾದ ಧನವನ್ನು ಸಂಗ್ರಹಿಸುತ್ತಿದ್ದರೂ ಕೂಡ ನೆಮ್ಮದಿ ಇಲ್ಲದೇ ಇರುವಂತಹ ಜೀವನವನ್ನು ಸಾಗಿಸುತ್ತಿರುವವರ ಸಂಖ್ಯೆ ಹೆಚ್ಚುತ್ತಿರುವುದು ನಿರಾಶಾದಾಯಕ. ಅಂತಹ ಯಾವುದೇ ಸಂದರ್ಭದಲ್ಲಿ ಖಂಡಿತವಾಗಿಯೂ ನಮ್ಮನ್ನು ಭೇಟಿಯಾಗಿ ಸರಿಯಾದ ಮಾರ್ಗದರ್ಶನ ಪಡೆಯಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ಧನ್ಯವಾದಗಳು ಮಿತ್ರರೇ.